ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಇಂಗ್ಲೀಷಲ್ಲಿ ನಾವು ಅನ್ಕೊಂಡಂಗೆ ಕೆಲವು ಅಕ್ಷರಗಳ ಉಚ್ಚಾರಣೆ ಇರೋದಿಲ್ಲ. ಎಸ್ಪೆಷಲಿ ಕಾಂಬಿನೇಷನ್ಸ್ ಅಂದ್ರೆ ವಾವೆಲ್ ಕಾಂಬಿನೇಷನ್ಸ್. ಈಗ AEIOU ಅಂತ ಇರೋದು AEIO ಅಂತ ಆಗ್ಬೋದು, ಅಥವಾ AEIOU ಅಂತ ಆಗ್ಬೋದು. ಅಕ್ಷರಗಳು ಒಂದೇ ಇರುತ್ತೆ, ಆದ್ರೆ ಸ್ಪೆಲ್ಲಿಂಗ್ ಉಚ್ಚಾರಣೆ ಬೇರೆ ಇರುತ್ತೆ. ಅದು ಕಾಂಬಿನೇಷನ್ ಬಂದಾಗ, ಒಂದೊಂದು ಅಕ್ಷರಗಳು ಬಂದಾಗಲ್ಲ, ಬೇರೆ ಅಕ್ಷರಗಳ ಜೊತೆ ಸೇರಿದಾಗ ಏನಾಗುತ್ತೆ, ಅದರ ಉಚ್ಚಾರಣೆ ಇನ್ನೂ ವಿಚಿತ್ರವಾಗಿರುತ್ತೆ. ಅದು ನಮಗೆ ಬಹಳ ಕನ್ಫ್ಯೂಸ್ ಆಗುತ್ತೆ. ಸೊ ಈಗ ಅದನ್ನ ನಾವು ಯಾವ ತರ ಐಡೆಂಟಿಫೈ ಮಾಡೋದು, ಅದು ನೆನ್ಪಿಟ್ಕೊಳ್ಳೋದು ವಿಷಯ ಬಿಡಿ. ನೆನ್ಪಿಟ್ಕೊಳ್ಳೋದು ಪದೇ ಪದೇ ಓದೋದ್ರಿಂದ ನಮಗೆ ಅದು ನೆನಪಲ್ಲಿ ಇರುತ್ತೆ ಆಟೋಮೆಟಿಕ್ ಆಗಿ. ಬಟ್ ಐಡೆಂಟಿಫೈ ಮಾಡೋದು ಹೇಗೆ, ಗುರುತಿಸೋದು ಹೇಗೆ, ಫಸ್ಟ್ ಕರೆಕ್ಟಾಗಿ ಗುರುತಿಸೋಕೆ ನಮಗೆ ಗೊತ್ತಾದ್ರೆ ಆಮೇಲೆ ರೀಡಿಂಗ್ ಅಂಡ್ ರೈಟಿಂಗ್ ನಮಗೆ ತುಂಬಾ ಈಸಿ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾನು ನಿಮಗೆ ಸ್ಪೆಲ್ಲಿಂಗ್ ಪ್ಯಾಟರ್ನ್ ಫಸ್ಟ್ ನೋಡಿ. ಇದು ಎರಡು ತರ ಇರುತ್ತೆ. ಸ್ಪೆಲ್ಲಿಂಗ್ ಒಂದೇ ತರ ಇರುತ್ತೆ, ಉಚ್ಚಾರಣೆ ಬೇರೆ ಬೇರೆ ತರ ಇರುತ್ತೆ. ಇನ್ನೊಂದು ಕ್ಯಾಟಗರಿ ಏನು ಅಂತ ಹೇಳಿದ್ರೆ, ಉಚ್ಚಾರಣೆ ಬೇರೆ ಬೇರೆ ತರ ಅಲ್ಲ, ಉಚ್ಚಾರಣೆ ಒಂದೇ ಇರುತ್ತೆ, ಸ್ಪೆಲ್ಲಿಂಗ್ ಬೇರೆ ಬೇರೆ ತರ ಇರುತ್ತೆ. ಅದೆರಡೂ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಯು ಕ್ಯಾನ್ ಲರ್ನ್ ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಸಂಶಯಗಳು, ಡೌಟ್ಸ್ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ ಪ್ಯಾಟರ್ನ್ ಏನು ನೋಡಿ. ಸೇಮ್ ಸ್ಪೆಲ್ಲಿಂಗ್. ನಾನು ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳಿ ಅಂತ. ಸೇಮ್ ಸ್ಪೆಲ್ಲಿಂಗ್, ಒಂದೇ ಥರ ಅಕ್ಷರಗಳು, ಡಿಫ್ರೆಂಟ್ ಸೌಂಡ್. ಒಂದೇ ಥರ ಅಕ್ಷರ, ಇಲ್ಲಿ ವೈ ಒಂದೇ ಅಕ್ಷರ. ಒಂದು ಅಕ್ಷರ ಅಲ್ಲಿ ಇಲ್ಲಿ ಅಲೆದಾಡಬೇಕಾದ್ರೆ ಅದು ಏನಾಗುತ್ತೆ, ಅದರ ಸೌಂಡ್ ಚೇಂಜ್ ಆಗುತ್ತೆ. ಒಂದ್ಸಲ ಐ ಅಂತ ಹೇಳಬೇಕು, ಒಂದ್ಸಲ ಇ ಅಂತ ಹೇಳಬೇಕು, ಅದು ಕನ್ಫ್ಯೂಸ್ ಆಗುತ್ತೆ. ಐ ಎಲ್ಲಿ ಹೇಳಬೇಕು, ಇ ಎಲ್ಲಿ ಹೇಳಬೇಕು ಅಂತ ಗೊತ್ತಾಗಲ್ಲ. ಯೂಶ್ವಲಿ ಎಲ್ಲ ಅಕ್ಷರಗಳ ಜೊತೆ ಇಲ್ಲಿ ನೋಡಿ, BI ಕೊನೆಯಲ್ಲಿ ಬಂದರೆ, ಅಂದರೆ BI ಬಿಟ್ಟು ಬರೀ BI ಅಂತಿದ್ರೆ ಬೈ ಅಂತ ಹೇಳಬೇಕು. BI ಇಲ್ಲಿ ಬಿ, ಬಿ, ಸ್ಪೈ, ಸಿ. ಇಲ್ಲಿ CI ಕೊನೆಯಲ್ಲಿ ಬಂದಾಗ ಸಿನೇ ಬರುತ್ತೆ. CI ಕೊನೆಯಲ್ಲಿ ಬಂದಾಗ ಸಿನೇ ಬರುತ್ತೆ. CI ಸ್ಟಾರ್ಟಿಂಗಲ್ಲಿ ಬಂದಾಗ ಸೈ ಅಂತ ಬರ್ಬೋದು, ಮಧ್ಯದಲ್ಲಿ ಬಂದಾಗ ಸೈ ಅಂತ, ಅದು ಆಮೇಲೆ ಹೇಳ್ತೀನಿ. ಈಗ CI ಅಲ್ಲ, ಸಾರಿ, CY ಕೊನೆಯಲ್ಲಿ ಬಂದಾಗ ಸಿ, ಸ್ಪೈಸಿ, DY ಡಿ, EY ಇ, FY ಇ. ಒಟ್ಟು ಇದರ ಅರ್ಥ ಏನು, ವೈ ಅನ್ನೋ ಅಕ್ಷರ ಯಾವುದೇ ಕಾನ್ಸನೆಂಟ್ ಜೊತೆ ಕೊನೆಯಲ್ಲಿ ಬಂದಾಗ ಅದು ಇಟ್ ಈಸ್ ಆಲ್ವೇಸ್ ಇ, ಆಲ್ವೇಸ್ ಅಂದರೆ ಆಲ್ಮೋಸ್ಟ್ ಇ ಅಂತ ಹೇಳಬೇಕು. ಬಟ್ ಈ ಅಲ್ಲದೇ ಐ ಅಂತ ಬರೋ ವರ್ಡ್ಸ್ ಯಾವುದು, ಅದನ್ನು ನಾವು ನೆನ್ಪಿಟ್ಕೊಂಡ್ರೆ ಸಾಕು. ಉಳಿದಿರೋದು ಎಲ್ಲದೂ ಈನೇ. ಐ ಅಂತ ಬರೋದು ಯಾವುದು, ಆ ವರ್ಡ್ಸ್ ಮಾತ್ರ ಫೋಕಸ್ ಮಾಡಿದ್ರೆ ನಿಮಗೆ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ. ಓಕೆ, ಸೊ ನಾನು ಹೇಳ್ತಾ ಇದ್ದೀನಿ, ಈನೇ ಬರುತ್ತೆ, ಆಲ್ಮೋಸ್ಟ್ ಎಲ್ಲ ಪದಗಳಲ್ಲೂ ಈ ಬರುತ್ತೆ. ಸೊ ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಬೇರೆ ಐ ಅಂತ ಎಲ್ಲಿ ಬರುತ್ತೆ, ವೈ ಅನ್ನೋ ಅಕ್ಷರ ಕೊನೆಯಲ್ಲಿ ಬಂದಾಗ ಐ ಅಂತ ನಾವು ಯಾವ್ಯಾವ ಪದಗಳಲ್ಲಿ ಉಚ್ಚಾರಣೆ ಮಾಡಬೇಕು ನೋಡಿ. ಇಲ್ಲಿ ವೈ ಅಂತ ಬಂದಾಗ ಐನ ನಾವು ಎಲ್ಲಿ ಉಚ್ಚಾರಣೆ ಮಾಡಬೇಕು ಅಂತ ಹೇಳಿದ್ರೆ, IFY. ಓಕೆ, ಯಾವುದಾದ್ರೂ ಪದದಲ್ಲಿ ನಿಮಗೆ IFY ಇದ್ದಾಗ ಇದು ಈ ವೈ ಏನಿದೆ ಐ ಅಂತ ಆಗುತ್ತೆ. ಓಕೆ, ಸೊ ಇದು ಟೋಟಲ್ ಆಗಿ ನಾವು ಇದು ನಿಮಗೆ ನೆನಪು. IFY ಇಫ್ ಐ ಯಾವುದೇ ಪದದಲ್ಲಿ ಬಂದಾಗ ಇಫ್ ಐ. ಸೊ ಇದನ್ನ ಈ ಕಾಂಬಿನೇಷನ್ ನೆನ್ಪಿಟ್ಕೊಳ್ಳಿ. IFY. ಉದಾಹರಣೆಗೆ ಆಂಪ್ಲಿಫೈ, ಸರ್ಟಿಫೈ, ಕ್ಲಾರಿಫೈ, ಕ್ಲಾಸಿಫೈ. ಇದನ್ನು ನಾವು ಫಿ ಅಂತ ಹೇಳಲ್ಲ. ಇಂಗ್ಲೀಷಲ್ಲಿ ನಿಮಗೆ ಫಿ ಅಂತ ಕೊನೆಯಲ್ಲಿ ಬರಬೇಕಾದ್ರೆ ಡಬಲ್ ಎಫ್ ಬರಬೇಕು. ಪಫಿ, PUFFY, ಪಫಿ. ಇದು ಈ ಬರಬೇಕಾದ್ರೆ ನಿಮ್ಮ ಪಕ್ಕದಲ್ಲಿ ಇನ್ನೊಂದು ಎಫ್ ಬರಬೇಕು.
ಇನ್ನೊಂದು ಎಫ್ ಬಂದರೆ ಮಾತ್ರ ಅದನ್ನು ನಾವು ಫಿ ಅಂತ ಹೇಳ್ತೀವಿ. ಸಿಂಗಲ್ ಎಫ್ ಇದ್ದರೆ, ಬೇಸಿಕ್ಲಿ IFY ಇದ್ದರೆ, ಇಟ್ ಈಸ್ ಆಲ್ವೇಸ್ ಆ್ಯಂಡ್ ಆಲ್ವೇಸ್ 100% ನಿಮಗೆ ಈ ಫೈ ಆಗುತ್ತೆ ಹೊರತು ಈ ಫಿ ಆಗೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಸೊ ಡಿಫೈ ನೋಡಿ, ಇಲ್ಲಿ ಒಂದಷ್ಟು ವರ್ಡ್ಸ್ ನಾನು ತೋರಿಸ್ತೀನಿ ನಿಮಗೆ, ಜಾಸ್ತಿ ಇಲ್ಲ ವರ್ಡ್ಸು, ತಲೆ ಕೆಡಿಸ್ಕೋಬೇಡಿ. ನೋಡಿ, ಡಿಫೈ, ಡೈವರ್ಸಿಫೈ, ಎಡಿಫೈ, ಗ್ಲೋರಿಫೈ, ಐಡೆಂಟಿಫೈ, ಇಂಟೆನ್ಸಿಫೈ, ಜಸ್ಟಿಫೈ, modify, notify, purify, qualify, quantify, rectify, satisfy, signify, simplify, specify, ಓಕೆ, ಟೆಸ್ಟಿಫೈ, ಯೂನಿಫೈ, ಇಷ್ಟೇ ಇರೋದು. ಗೊತ್ತಾಗ್ಬಿಡುತ್ತೆ ನಮಗೆ, ಫೈ ಅಂತ ಬಂದಾಗಲೇ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಆಮೇಲೆ ನೀವು ಪ್ರಾಕ್ಟೀಸ್ ಹೆಂಗೂ ಮಾಡಿರ್ತೀರಾ, ಐ ಬರಿಬೇಕಾದ್ರೆ ಹೆಂಗೆ ಗೊತ್ತಾಗುತ್ತೆ ನಮಗೆ ಐ ಅಂತ ಬರಿಬೇಕು, ಐ ಅಂತ ಬರಿಬಾರ್ದು ಅಂತ ನೀವು ಪ್ರಾಕ್ಟೀಸ್ ಮಾಡಿ ಈ ವರ್ಡ್ಸನ್ನು ನೀವು ಒಂದು 3-4 ಸಲ ಓದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ವೈಯೇ ಬರಿಬೇಕು ಅಂತ. ಇಂಗ್ಲೀಷಲ್ಲಿ ಐ ಅಂತ ಬಂದಾಗ ಐನ ಬರೆಯೋ ಹಾಗಿಲ್ಲ, ಐ ಬದಲು ನಾವು ವೈ ಹಾಕಬೇಕು, ದಟ್ ಈಸ್ ಅ ರೂಲ್ ಅಲ್ವಾ. ಇನ್ನು ಬೇರೆ ಕಾಂಬಿನೇಷನ್ ಯಾವ್ದು ಬರುತ್ತೆ, ನಾನು ಒಂದು IFI ಅಂತ ಹೇಳಿದೆ, IFY ಬಂದರೆ ಇಟ್ ಈಸ್ 100%, IFY ಬಂದರೆ 100%. ಬಟ್ ಬೇರೆ ಯಾವುದಾದ್ರು ಕಾಂಬಿನೇಷನ್ ಬರುತ್ತೆ ನೋಡಿ, ಇಲ್ಲಿ DRY, ಡ್ರೈ, ಇದನ್ನು ಡ್ರೀ ಅಂತ ಹೇಳಲ್ಲ, ಡ್ರೈ, ಫ್ರೈ, ಟ್ರೈ, ಕ್ರೈ, ಸ್ಕೈ. ಓಕೆ, ಸೊ ಈ ವರ್ಡ್ಸ್ ಎಲ್ಲ ಸಿಂಪಲ್ ಆಗಿ ನೆನ್ಪಿಟ್ಕೋಬೋದು. ನೆಕ್ಸ್ಟು ಶೈ, ಫ್ಲೈ, ಸ್ಪೈ, ಶೈ, ಫ್ಲೈ, ಸ್ಪೈ. ಡಿನೈ, NY ಬಂದಾಗ ಒಂದೇ ವರ್ಡಲ್ಲಿ ನಿಮಗೆ NY ಬಂದಾಗ ಐ ಅಂತ ಬರೋದು ಒಂದೇ ವರ್ಡು, ವಿಚ್ ಇಸ್ ಡಿನೈ, ಡಿಫೈ ಆ ಥರ ಬರುತ್ತೆ. MY ಬಂದಾಗಲೂ ಒಂದೇ ಬರೋದು, ಮೈ. ಇಲ್ಲಿ ಬೇರೆ ಯಾವ ಅಕ್ಷರ ಸೇರಿದ್ರು ಮೀ ಆಗಿಬಿಡುತ್ತೆ ಅದು. MY ಮೈ, BIY ಅಲ್ಲ, BY ಬೈ, PLY ಪ್ಲೈ. ಹಾಂ, ಸೊ ಇದು ಒಂದು ಪ್ಯಾಟರ್ನ್ ನಿಮಗೆ. PLY, ಸೊ ಒಂದು ಪ್ಯಾಟರ್ನ್ ಯಾವುದು, IFY, IFI, ಒಂದು ಪ್ಯಾಟರ್ನ್ IFI, ಇನ್ನೊಂದು PLY, ಪ್ಲೈ. ಇದು ನಿಮಗೆ ಪ್ಲೀ ಆಗೋದು ಕೆಲವು ಪದಗಳಲ್ಲಿ ಮಾತ್ರ, ಜಾಸ್ತಿ ವರ್ಡ್ಸಲ್ಲಿಲ್ಲ. ಸೊ ಇಲ್ಲಿ ನೋಡಿ, ಅಪ್ಲೈ, ಕಂಪ್ಲೈ, ಇಂಪ್ಲೈ, ಮಲ್ಟಿಪ್ಲೈ, ರಿಪ್ಲೈ, ಸಪ್ಲೈ, ಆಕ್ಯುಪೈ, ಇಲ್ಲಿ ಪಿ ಇಲ್ಲ ಬಟ್ ಬರೀ ಪಿ ಇದೆ, ಆಕ್ಯುಪೈ, ಬಟರ್ಫ್ಲೈ, FLY ಫ್ಲೈ, ಅಂದರೆ ಫ್ಲೈ ಅನ್ನೋದು ಬಟರ್ ಹಾಕಿದ್ದೀವಿ ಅಷ್ಟೇ, ಇದು ಫ್ಲೈಗೆ ಫೈರ್ ಹಾಕಿದ್ದೀವಿ. ಓಕೆ, ಸೊ ಇನ್ನು PLY ಬಂದಾಗ ನಿಮಗೆ ಕೆಲವು ವರ್ಡ್ಸ್ ಮಾತ್ರ. ಇಲ್ಲಿ ನೋಡಿ, ಡೀಪ್ಲಿ, ಇಲ್ಲಿ PLY ಇದೆ ಬಟ್ ಇಲ್ಲಿ ಪ್ಲೈ ಅಲ್ಲ, ಪ್ಲೀ, ಡೀಪ್ಲಿ, ಸಿಂಪ್ಲಿ, ಚೀಪ್ಲಿ, ಶಾರ್ಪ್ಲಿ, ಸ್ಟೀಪ್ಲಿ. ಆಮೇಲೆ ಕ್ರಿಸ್ಪ್ಲಿ, ಲಿಂಪ್ಲಿ, ಬ್ರೀಫ್ಲಿ. ಇದು ನೋಡಿ ಗಮನಿಸಿ, ಇಲ್ಲಿ ಬರೀ FLY ಯೂಸ್ ಮಾಡಿದ್ರೇನು, ಫ್ಲೈ. ಬಟ್ ಬ್ರೀಫಿಗೆ LY ಹಾಕಿದ್ದೀವಿ, ಇಟ್ಸ್ ಅನ್ ಆಡ್ವರ್ಬ್. ಬ್ರೀಫಿಗೆ LY ಹಾಕಿದಾಗ ಅದು ಬ್ರೀಫ್ಲಿ ಆಗುತ್ತೆ, ಬ್ರೀಫ್ಲೈ ಆಗಲ್ಲ. ಚೀಫ್ಗೆ LY ಹಾಕಿದ್ದೀವಿ, ಚೀಫ್ಲಿ ಆಗುತ್ತೆ ಹೊರತು ಅದು ಚೀಫ್ಲೈ ಆಗಲ್ಲ. ಓಕೆ, ಆ ಥರ ಓದಬಾರ್ದು. ಬ್ರೀಫ್ಲಿ, ಚೀಫ್ಲಿ, ಸ್ಟಿಫ್ಲಿ, ಗ್ರಿಫ್ಲಿ. ಓಕೆ, ಗ್ರಫ್ಲಿ. ಅರ್ಥ ಆಯ್ತಲ್ಲ. ಸೊ ದಿಸ್ ಇಸ್ ಹೌ ವಿ ಯೂಸ್. ನಾವು ವೈನ ಕೊನೆಯಲ್ಲಿ ಬಂದಾಗ ಐ ಅಂತ ಹೇಗೆ ಯೂಸ್ ಮಾಡ್ತೀವಿ, ಇ ಅಂತ ಎಲ್ಲಿ ಯೂಸ್ ಮಾಡ್ತೀವಿ, ಇವಾಗ ಒಂದು ಐಡಿಯಾ ಸಿಗ್ತಲ್ಲ ನಿಮಗೆ. ಓಕೆ, ಸೊ ಐ ಯೂಸ್ ಮಾಡೋ ವರ್ಡ್ಸನ್ನು ನಾವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಉಳಿದಿರೋ ವರ್ಡ್ಸ್ ಎಲ್ಲದು ಇ ಅಂತಲೇ ನಾವು ಫಿಕ್ಸ್ ಮಾಡಿಕೊಂಡ್ರೆ ಸಾಕು. ಸೊ ಇಲ್ಲಿ ನಾನು ಆಲ್ರೆಡಿ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. BY, CY, DY, EY, FY, GY, HY, KY, LY, MY, NY, OY ಎಲ್ಲ ನಿಮಗೆ ಇ ಅಂತಲೇ ಸೌಂಡ್ ಬರುತ್ತೆ. ವೆರಾಸ್ ಇಲ್ಲಿ ಐ ಅಂತೂ ನಮಗೆ ಪ್ಯಾಟ್ರನ್ ಯಾವುದು, IFY ಒಂದು ಪ್ಯಾಟ್ರನ್, IFI, PLY ಒಂದು ಪ್ಯಾಟ್ರನ್, ಪ್ಲೈ. ಬಟ್ PLY ಅಲ್ಲಿ ಎಕ್ಸೆಪ್ಷನ್ಸ್ ಯಾವುದು, ಎಕ್ಸೆಪ್ಷನ್ಸ್ ಇದು ಡೀಪ್ಲಿ, ಸಿಂಪ್ಲಿ, ಚೀಪ್ಲಿ. ಇದರಲ್ಲಿ ಡೀಪ್ಲೈ ಅಂತ ಹೇಳಲ್ಲ, ಡೀಪ್ಲಿ, ಸಿಂಪ್ಲಿ, ಚೀಪ್ಲಿ ಈ ಥರ ಹೇಳ್ತೀವಿ. ಇದು ಎಕ್ಸೆಪ್ಷನ್ಸ್. ಪ್ಯಾಟ್ರನ್ ಗೊತ್ತು, ಎಕ್ಸೆಪ್ಷನ್ ಗೊತ್ತಿರ್ಬೇಕು ನಿಮಗೆ. ಎಕ್ಸೆಪ್ಷನ್ ಗೊತ್ತಿದ್ದರೆ ಪ್ಯಾಟ್ರನ್ ಈಸಿ ಆಗುತ್ತೆ.
ಓಕೆ ರೈಟ್. ಇನ್ಯಾವುದಿತ್ತು? ಹಾಂ, ಇದು